ಈಗ ನಾಡ ಬಂದೂಕಗಳು ಸಿಕ್ಕವಲ್ಲ, ಯಾರ್ದದು? ಅದು ಯಾರು ಗೊತ್ತಿಲ್ಲ ಸರ್. ಅವರು ಹೆಂಗಾರು ಮಾಡ್ತಾರೆ ಸರ್. ಎಷ್ಟೋ ಇದೆ ಸ್ಟೇಷನ್ ಅಲ್ಲಿ ಹಳೇದು ಹಿಡಿದಿದ್ದಾರಲ್ಲ, ಅದನ್ನ ಮಡಗ್ಬಿಟ್ಟು ಏನಾರು ಮಾಡ್ತಾರೆ ಅವರು. ಈ ಕುಮಾರು ನಾಡ ಬಂದೂಕು ಯೂಸ್ ಮಾಡ್ತಾನೆ ಇರ್ಲಿಲ್ವೋ? ಇಲ್ಲ 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 ಸರ್, ಅವ್ನಿಗೆ ಅದು ಏನಂತಾನೆ ಅದ್ರ ಬಗ್ಗೆ ಅವ್ರು ಕೊಡ್ಬೇಕು, ನಮ್ಮ ಕೊಡ್ಬೇಕು ಅಷ್ಟೇ. ನಮ್ ಲಾಸ್ ದುಡ್ಡಲ್ಲಿ ಇದೇ ಇಲ್ಲ ಸರ್. ಜಿಂಕೆ ಮಾಂಸ ಮಾರಾಟ ಮಾಡ್ತಿದ್ದು. ಇಲ್ಲ 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 ಸರ್, ಅದೆಲ್ಲ ಸುಳ್ಳು ಸರ್. ಈಗ ಹೊಸ ಮನೆ ಕಟ್ಟಿದ್ರು ಕೂಡ ಆ ಮನೆಗೆ ಹೋಗುವಂತ ಭಾಗ್ಯ ಸಿಕ್ಕಿಲ್ಲ. ಭಾಗ್ಯ ಅವನಿಗೆ ಹೋಗಿ ಒಂದ್ ದಿವಸನು ಆ ಮನೇಲಿ ಹೋಗಿ ಅವನು ಮಣಗಕ್ಕೆ ಋಣ ಇಲ್ಲ. ಈಗ ಜಿಂಕೆ ಮಾಂಸ ಸಿಕ್ಕಿದೆ ಅಂತಾರಲ್ಲ, ಇವರೇ ಹೊಡೆದಿರೋದು ಅದು? ಅದೆಲ್ಲ ಸುಳ್ಳು ಸರ್. ಅದೆಲ್ಲ ಇವರೇ ಬೇಕಂತ ಹೇಳದ್ದು. ಆ ತರ ಯಾವುದಿಲ್ಲ. ಅವ ಇರೋದು ಕೇರಳದಲ್ಲಿ. ಈಗ ಗರಿಗ ಪ್ರವೇಶಕ್ಕೆ ಬಂದವನ ಅಷ್ಟೇ. ಬೇಟೆಗಾರರ ಎದೆ ಸಿಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಕುಮಾರ್ ಅವರು ತೋಮ್ಯರ್ಪಾಳಿದ ಅವ್ರ ಮನೆಯಿಂದ ಈಗಾಗ್ಲೇ ಪ್ರಾರ್ಥನೆ ಮಂದಿರಕ್ಕೆ ಕೂಡ ಅವರ ಪಾರ್ಥಿವ ಶರೀರ ಹೋಗ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ಅವರ ಅಣ್ಣ ಇದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಕುಮಾರ್ ಅವರು ಒಂದು ಹೊಸ ಮನೆ ಕೂಡ ಕಟ್ಟಿದ್ರು. 19ನೇ ತಾರೀಕು ಒಂದು ಗೃಹ ಪ್ರವೇಶ ಕೂಡ ಇತ್ತು. ಇದೀಗ ಅವ್ರ ಮನೆ ಮುಂದೆನೆ ಅವರ ಪಾರ್ಥಿವ ಶರೀರ ಅಂದ್ರೆ ಶವ ಹೋಗ್ತಾ ಇದೆ. ಏನ್ ಹೇಳ್ತೀರಿ? ಹೊಸ ಮನೆ ಕಟ್ಟಿನ 1 ವರ್ಷ ಆಗಲಿಲ್ಲ. ಈಗ 19ಗೆ ಗೃಹ ಪ್ರವೇಶ. ಅದಕ್ಕೂ ನಮ್ ತಮ್ಮ ತೀರು ಹೋಗ್ಬಿಟ್ಟ. ಏನು ಮಾಡಕ್ ಆಗೋದು. ಅದರಿಂದ ಈಗ ಸತ್ತು ಹೋಗ್ಬಿಟ್ಟ. ಫಾರೆಸ್ಟ್ನವರು ಕಾಡಲ್ಲಿ ಅವನು ಹಸ ಹುಡ್ಕಕ್ ಹೋಗಿ ಸುತ್ತಾಕ್ಬಿಟ್ಟು. ತುಂಬಾ ಕಷ್ಟಪಟ್ಟು ಕಟ್ಟಿದ್ರ ಮನೆ. ಇದು ತುಂಬಾ ಅವನು ಕೇರಳದಲ್ಲಿ ಗಾಡಿ ಓಡಿಸಿದ್, ಪೊಕ್ಲೈನು ಕ್ರೈನ್ ಆಪರೇಟರ್. ಅಲ್ಲಿ ಕೆಲಸ ಮಾಡ್ತಿದ್ದವ ಅವ ಕೇರಳದಲ್ಲಿ. ಅಲ್ಲಿಂದ ಪಾಪ ಸಂಪಾದನೆ ಮಾಡಿ ಇಲ್ಲಿ ಮಾಡ್ದ. ಪಾಪ ಈ ತರ ಮಾಡಿದ್ರು. ಈಗ ಹೊಸ ಮನೆ ಕಟ್ಟಿದ್ರು ಕೂಡ ಆ ಮನೆಗೆ ಹೋಗುವಂತ ಭಾಗ್ಯ ಸಿಕ್ಕಿಲ್ಲ. ಭಾಗ್ಯ ಅವನಿಗೆ ಹೋಗಿ ಒಂದ್ ದಿವಸನು ಆ ಮನೇಲಿ ಹೋಗಿ ಅವನು ಮಣಗಕ್ಕೆ ಋಣ ಇಲ್ಲ. ಈಗ ಎಷ್ಟು ಜನ ಮಕ್ಕಳು ಕುಮಾರ್ಗೆ? 2 ಹೆಣ್ಣು ಮಕ್ಕಳು. ಇಬ್ರು ಹೆಣ್ಮಕ್ಳು. ಒಂದು 3ನೇ ಕ್ಲಾಸ್. ಈಗ ಸರ್ಕಾರದಿಂದ 15 ಲಕ್ಷ, ಒಂದು ಸರ್ಕಾರ 5 ಲಕ್ಷ, ಮತ್ತೆ MLA ಇಂದ 10 ಲಕ್ಷ ಸಾಕಾಗುತ್ತ? ಸಾಕಾಗೋದಿಲ್ಲ. ಸಾಲ ಮಾಡವನೆ ಇನ್ನು ಸಾಲ ಮಾಡಿ ಇನ್ನು ಅದನ್ನ ಸಾಲ ತೀರ್ಸ್ಬೇಕಾವ ಹೆಂಗ್ಸು. ಇನ್ನು ಅದು ಏನ್ ಮಾಡಕೈತೆ, ಅದೆಲ್ಲ ಸಾಕಾಗೋದಿಲ್ಲ. ಇದ ಗೌರ್ಮೆಂಟ್ ಇನ್ನು ಅವ್ಳಿಗೆ ಯಾವ್ದೋ ಒಂದು ಉದ್ಯೋಗ, ಯಾವ್ದೋ ಒಂದು ಅಂಗನವಾಡಿಲಿ ಅದು ಯಾವ್ದೋ ಒಂದು ಕೊಟ್ರೆ ಅವಳ ಜೀವನ ನಡೆಸ್ತಲ್ಲ. ಅಲ್ಲ, ಹಿಂದೆ ಏನಾದ್ರು ಕೇಸ್ ಗೀಸ್ ಆಗಿತ್ತಾ ಕುಮಾರ್ ಮೇಲೆ? ಯಾವ್ದು ಇಲ್ಲ. ಯಾವ್ದೋ ಕುಮಾರ್ ಮೇಲೆ ಯಾವ್ದು ಇಲ್ಲ. ಅವ ಅಂತ ಹುಡುಗ ಇಲ್ಲ. ಅರಣ್ಯಾಧಿಕಾರಿ ಹೇಳ್ತಾರೆ ಆ ಬೇಟೆ ಆಡಿರೋದು ನಿಜ ಅಂತ. ನಿಜಾನ? ಅದಿಲ್ಲ ಸರ್, ಸುಳ್ಳು. ಅವನು ಅವರು ಕುಟುಂಬದ ಮೇಲೆ ಯಾವ ಕೇಸು ಇಲ್ಲ ಇದುವರೆಗೆ ಇಲ್ಲ. ಜಿಂಕೆ ಮಾಂಸ ಸಿಕ್ಕಿದೆ ಅಂತಾರಲ್ಲ, ಇವರೇ ಹೊಡೆದಿರೋದು ಅದು? ಅದೆಲ್ಲ ಸುಳ್ಳು ಸರ್. ಅದೆಲ್ಲ ಇವರೇ ಬೇಕಂತ ಹೇಳದ್ದು. ಆ ತರ ಯಾವುದಿಲ್ಲ. ಅವ ಇರೋದು ಕೇರಳದಲ್ಲಿ. ಈಗ ಗರಿಗ ಪ್ರವೇಶಕ್ಕೆ ಬಂದವನ ಅಷ್ಟೇ. ಬಂದು ರೆಡಿ ಮಾಡ್ಬಿಟ್ಟು ಅದಕ್ಕೆ ಬಂದವನ. ಈಗ ಕುಮಾರ್ ಸತ್ತಿದ್ದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಕುಮಾರ್ ಸತ್ತಿದ್ದು ಹೇಗ್ ಗೊತ್ತಾಯ್ತು ನಿಮ್ಗೆ? ನಾವು ಹೊರಗಡೆ ಇದ್ದೋ. ನಮ್ಗೆ ಫೋನ್ ಮಾಡುದು, ನಾವು ಬಂದು ನಾವು ಹೊರಗಡೆ ಇದ್ದೋ. ಕೊನೆಯದ ಯಾವಾಗ ನೋಡಿದ್ದು ಕುಮಾರ್ನ ನೀವು? ನಾವು ನೋಡಿದ್ದು ಅವನು ಮಧ್ಯಾಹ್ನ ಒಂದು 3 ಗಂಟೆಲೆ ನೋಡಿದ್ದು. ದನ ಮೇಯ್ಸಕ್ ಹೋಗಿದ್ದು. ದನ ಅವ್ರ ಅಕ್ಕನ ಮನೆಯದು ತಪ್ಸ್ ಹೋಗ್ಬಿಡ್ತು. ಅದು ತಡ್ಕಕ್ ಹೋಗುದು. ಅವ್ರ ಅಕ್ಕನ್ ಕಂಡ ಇವ್ರು ಮತ್ತೆ ಇನ್ನೊಬ್ಬ ಇವರೆಲ್ಲ ತಡ್ಕಕ್ ಹೋಗುದು. ಬಹಳ ಬೇಸರ ಆಗ್ತದೆ ಕಳ್ಕೊಂಡು. ಬಹಳ ಬೇಸರ ಆಗ್ತದೆ ಕಳ್ಕೊಂಡು. ಎಲ್ಲ ಅವರೇ ಮಾಡ್ಬಿಟ್ಟು ತಪ್ಸ್ಕೊಂಡ್ರು. ನಾವ್ ಅವ್ರ ಅಣ್ಣ ನಮ್ ಚಿಕ್ಕಪ್ಪನ ಮಗನೇ ಕುಮಾರು. ಏನ್ ಹೇಳ್ತೀರಿ ಸರ್? ಅವನು ಮನೆ ಕಟ್ಟಿ ಪಾಪ ಎಲ್ಲ ಕೆಲಸ ಎಲ್ಲ ಮಾಡಿ ಗುರುಪ್ರವೇಶ ಆಯ್ತು. ಇನ್ನು 1 ದಿವಸದಲ್ಲಿ ಎಲ್ಲರನ್ನು ನೆಂಟರನ್ನೆಲ್ಲ ಕರೆಸಿದ್ದ. ಅವನಿಗೆ ಮನೆಗೆ ಹೋಗೋ ಭಾಗ್ಯ ಸಿಕ್ತಿಲ್ಲ ಸರ್. ಅದ್ರೊಳಗೆ ಹಿಂಗ ಆಗ್ಬಿಟ್ಟಿದೆ. ಈಗ 2 ಮಕ್ಕಳು ಅನಾಥರಾದ್ರು. ಅದ ಅನಾಥರೇನೆ ಸರ್. ಇವ್ರು ಎಷ್ಟು ದುಡ್ಡು ಈಗ ಸದ್ಯಕ್ಕೆ 15 ಲಕ್ಷ ಕೊಡ್ತೀನಿ ಅಂತ ಅಂತಾರೆ. ಇದು ಏನ್ ಕಾಯ್ತದೆ? 2 ಮಕ್ಕಳಿಗೂ ಸಿರಿಗೂ ಏನ್ ಕಾಯ್ತದೆ? ಅದು ಹೆಂಗ ಸಾಕ್ತಾರೆ ಅವ್ರನ್ನ? ಎಷ್ಟು ವರ್ಷಕ್ಕೆ ಅದು ಮಡಿಕೊಂಡು ಜೀವನ ಮಾಡ್ಬೋದು. ಅವ್ರಿಗೆ ಕುಮಾರನ ಹಿಡ್ದಿ ಯಾವ ಇದಕ್ಕೆ ಕೆಲ್ಸಕ್ಕೂ ಹೋಗೋದಿಲ್ಲ. ವೈಪ್ ಇದಾಗಿದ್ರು, ಹೌಸ್ ವೈಪ್ ಆಗಿದ್ರು. ಈಗ ಕುಮಾರ್ ಮನೆಯಿಂದ ಕಾಡು ಅವನು ಸತ್ನಲ್ಲ, ಎಷ್ಟು ಕಿಲೋಮೀಟರ್ ಇದೆ ಅದು? ಇಲ್ಲಿಂದ ಕಾಡಿಗೆ ಒಂದು 5 ಕಿಲೋಮೀಟರ್ ಇರ್ಬೋದು ಸರ್ ಅಷ್ಟೇ. ಹೌದಾ? 5 ಕಿಲೋಮೀಟರ್. ಯಾವ ತರ ಐತೆ ಕುಮಾರ್ ಇಲ್ಲಿ ಕೆಲಸ ಕಾರ್ಯಗಳ ಯಾವ ತರ ಮಾಡ್ತಾ ಇದ್ದ? ಏನ್ ಸರ್? ಏನ್ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದ ಅವನು? ಫಸ್ಟ್ ಇಲ್ಲಿ ತೋಟದ ಕೆಲಸ, ಆಡು ಮೇಯಿಸ್ತಾ ಇದ್ದ, ಕುರಿ ಮೇಯಿಸ್ತಾ ಇದ್ದ. ಸ್ವಲ್ಪ ದೊಡ್ಡ ಹಬ್ಬದ ಮೇಲೆ ಇದು ಮಾಡ್ತಾ ಇದ್ದ, ಕೃಷಿ ಮಾಡ್ತಾ ಇದ್ದ. ಕೃಷಿ ಮಳೆ ಇಲ್ಲ, ನೀರಿಲ್ಲ. ಆಮೇಲೆ ಕೆಲ್ಸಕ್ಕೆ ಹೋಗಿದ್ದ. ಆಪರೇಟರ್ ಕೆಲಸ ಕಲ್ತ್ಕೊಂಡು ಕೇರಳದಲ್ಲಿ ಇಟಾಚಿ ಓಡಿಸ್ತಾ ಇದ್ದ ಆಪರೇಟರ್ ಆಗಿ. ಅಲ್ಲಿಂದ ಬಂದು ಸ್ವಲ್ಪ ಸಾಲಗೆಲ್ಲ ಮಾಡಿ ಮನೆ ಮಾಡ್ತಾ ಇದ್ದ. ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ನೆಂಟರನ್ನ ಕರೆಸ್ಬಿಟ್ಟು
ಇಲ್ಲ ಒಂದ್ ದಿವಸದಲ್ಲಿ ಇದಿತ್ತು ಗುರುಪ್ರವೇಶ ಆಯ್ತು 19ಗೆ ಅಷ್ಟರೊಳಗೆ ಹಿಂಗಾಗಿದೆ ಘಟನೆ. ಏನ್ ಎದೆಗೆ ಗುಂಡು ಹಾಕ್ಬಿಟ್ರಲ್ಲ ಅರಣ್ಯಾಧಿಕಾರಿಗಳು ಸರಿ. ಅವರು ಮಲಗ್ತಾ ಇದ್ದಿದ್ರು ಮಲಗ್ತಾ ಇರುವಾಗ ನೇರವಾಗಿ ಹೋಗಿ ಸುಟ್ಟಿದ್ದಾರೆ. ಹೌದಾ? ಅವ್ರು ಹಿಡಿದಿದ್ರೆ ಕೈಲಿ ಹಿಡಿಬಹುದಾಯ್ತು, ಇಲ್ಲಾಂದ್ರೆ ಕಾಲ್ಗೆ ಶೂಟ್ ಮಾಡಿ ಹಿಡಿಬಹುದಾಯ್ತು. ಅವ್ರು ಬೇಕಂತೆ ಮಾಡಿರೋದು ಸರ್ ಇದು. ಕುಮಾರ್ನ ಹತ್ರ ನಾಡ ಬಂದು ಕಿತ್ತ. ಇಲ್ಲ ಸರ್, ಅವ್ರ ಕುಟುಂಬದಲ್ಲಿ ಅವ್ರ ತಾತನ ಕಾಲದಿಂದ ಇದುವರೆಗೆ ಯಾವ ಕೇಸು ಆಗಿಲ್ಲ. ಫಾರೆಸ್ಟ್ ಇಂದಾನೋ ಇಲ್ಲ ಊರಿಂದಾನೋ ಯಾವ ಜನಗಳಿಂದ ಯಾವ ಕೇಸು ಆಗಿಲ್ಲ, ಯಾವ ನ್ಯಾಯ ಏನಿಲ್ಲ, ಕೇಸು ಇಲ್ಲ, ಯಾವ ಇದು ಇಲ್ಲ. ಅದ ದಂಡೆಗೆ ಹೋಗೋದೇ ಇಲ್ಲ ಅವರು. ಇದು ಒಂದು ಇದು ಸ್ವಭಾವ ಇಲ್ವೇ ಇಲ್ಲ. ಆ ಕಾಡಿಗೆ ಹೋಗ್ಬೇಕು, ಬೇಟೆ ಆಡ್ಬೇಕು, ಇದು ಅವ್ರಿಗೆ ಯಾರಿಗೂ ಇಲ್ಲ ಸರ್ ಇದುವರೆಗೂ. ಈಗ ನಾಡ ಬಂದೂಕಗಳು ಸಿಕ್ಕವಲ್ಲ, ಯಾರ್ದದು? ಅದು ಯಾರು ಗೊತ್ತಿಲ್ಲ ಸರ್. ಅವರು ಹೆಂಗಾರು ಮಾಡ್ತಾರೆ ಸರ್, ಎಷ್ಟೋ ಇದೆ ಸ್ಟೇಷನ್ ಅಲ್ಲಿ ಹಳೆದು ಹಿಡ್ದಿದ್ದಾರಲ್ಲ, ಅದನ್ನ ಮಡಗ್ಬಿಟ್ಟು ಏನಾರು ಮಾಡ್ತಾರೆ ಅವರು. ಈ ಕುಮಾರ್ ನಾಡ ಬಂದೂಕು ಯೂಸ್ ಮಾಡ್ತಾನೆ ಇರ್ಲಿಲ್ವೋ? ಇಲ್ಲ ಸರ್, ಅವನಿಗೆ ಅದು ಏನಂತಾನೆ ಅದ್ರ ಬಗ್ಗೆ ಅವ್ರ ಕುಡ್ಬೇಕು, ನಮ್ಮ ಕುಡ್ಬೇಕು ಅಷ್ಟೇ. ನಮ್ ಲಾಸ ತೋಟಲ್ಲಿ ಇದೇ ಇಲ್ಲ ಸರ್. ಜಿಂಕೆ ಮಾಂಸ ಮಾರಾಟ ಮಾಡ್ತಿದ್ದು? ಇಲ್ಲ ಸರ್, ಅದೆಲ್ಲ ಸುಳ್ಳು ಸರ್. ಅದು ಸುಳ್ಳು ಸರ್, ಅದೆಲ್ಲ ಸುಳ್ಳೆ. ಕೇರಳದಿಂದ ಅವ್ರ ಓನರ್ಗಳು ಬಂದವ್ರೆ. ಅವರು ಬಂದು 3 ದಿವಸ ಇಲ್ಲಿ ಅವ್ರೆ. ಕುಮಾರ್ ಅವರು ಬುಕ್ಲಿನ ಓಡಿಸಿದ್ರಲ್ಲ, ಆ ಬುಕ್ಲಿನ ಓನರ್ ಮಲ್ಲಿಕರು ಬಂದವ್ರೆ. ಅವರು 3 ದಿವಸ ಇಲ್ಲಿ ಇದ್ದ. ಇವಿಷ್ಟು ಕುಮಾರ್ ಅವರ ಅಣ್ಣಿಂದರ ಮಾತು ಕೂಡ ಆಗಿರುವಂತದ್ದು. ಆದ್ರೆ ಕುಮಾರ್ಗೆ ಯಾವ್ದೇ ರೀತಿ ನಾಡ ಬಂದುಕೊಳ್ಳಿ ಯೂಸ್ ಮಾಡ್ತಿರ್ಲಿಲ್ಲ. ಜೊತೆಗೆ ಮಾಂಸ ಮಾರಾಟ ಮಾಡೋದು ಕೂಡ ಆತ ಇಲ್ಲ. ಆತ ಕಷ್ಟಪಟ್ಟು ಮನೆಯನ್ನ ಕಟ್ಟಿದ್ದ. ಆದ್ರೆ ಆ ಮನೆಗೆ ಹೋಗಿ ಬಾಳ್ವಿಕೆ ಮಾಡುವಂತ ಅವಕಾಶವನ್ನ ಆ ಭಗವಂತ ಕೊಡ್ಲಿಲ್ಲ. ಅರಣ್ಯಾಧಿಕಾರಿಗಳು ನೇರವಾಗಿ ಆತನ ಎದೆಗೆ ಗುಂಡಿಕ್ಕಿ ಸಾಯಿಸಿರುವಂತದ್ದು ಘೋರ ಅನ್ಯಾಯ. ನಮ್ಗೆ 15 ಲಕ್ಷ ರೂಪಾಯಿ ಸಾಕಾಗಲ್ಲ, ಇನ್ನೂ ಕೂಡ ಪರಿಹಾರವನ್ನು ಸರ್ಕಾರ ಕೊಡ್ಬೇಕು ಅನ್ನೋಂಥದ್ದು ಇವರ ಮಾತು. ಕ್ಯಾಮರಾ ಪರ್ಸನ್ ನಂದನ್ ಜೊತೆ ಮಹೇಶ್ ಕೆಬ್ಬೆ, ಪ್ರೆಸ್ ನ್ಯೂಸ್ ಕನ್ನಡ, ಅನೂರು.